ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಾನೆ ಹೇಳ್ಬೋದು, ಸಜ್ಜೆ ರೊಟ್ಟಿ ರೆಸಿಪಿಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ. ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಟೇಸ್ಟಿಯಾಗಿರುವಂತಹ ಸಜ್ಜೆ ರೊಟ್ಟಿಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ. ಯಾವುದೇ ತರಹದ ರೊಟ್ಟಿಯನ್ನು ತಟ್ಟದೆ ತುಂಬಾ ಈಸಿಯಾಗಿ ಲಟ್ಟಿಸಿ ನೀವು ಮಾಡ್ಕೋಬಹುದು. ತುಂಬಾ ಫೈಬರ್ ಕಂಟೆಂಟ್ ಇರುವಂತಹ ಈ ಸಜ್ಜೆ ರೊಟ್ಟಿಯನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಲೇಬೇಕು. ಸಜ್ಜೆಯನ್ನು ಯಾವ ವಿಧಾನದ ಅಳತೆಯಲ್ಲಿ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಅಂತ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ನಾನಿಲ್ಲಿ 1 kg ಆಗುವಷ್ಟು ಸಜ್ಜೆಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೀನಿ. ಹಾಗೆ 100 ಗ್ರಾಮ್ ಆಗುವಷ್ಟು ನಾನು ರೇಷನ್ ಅಕ್ಕಿಯನ್ನು ಹಾಕ್ತಿದ್ದೀನಿ. ಹಾಗೆ 50 ಗ್ರಾಮ್ನಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಿದ್ದೀನಿ. ಹಾಗೆ 1/4 kg ಆಗುವಷ್ಟು ಜೋಳವನ್ನು ಹಾಕ್ತಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ನಾನು ಹಾಕ್ತಿದ್ದೀನಿ, ಅಂದರೆ ಧನಿಯಾ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆಯನ್ನು ಸೇರಿಸಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಜ್ವಾನವನ್ನು ನಾನಿಲ್ಲಿ ಹಾಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ತಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸಜ್ಜೆ ರೊಟ್ಟಿ ಇನ್ನೂ ಸ್ಮೂತಾಗಿ ಬೇಕಾದರೆ ಅರ್ಧ kg ಅಕ್ಕಿಯನ್ನು ನೀವು ಜಾಸ್ತಿ ಹಾಕ್ಬೋದು. ಹಾಗೆ ನಾನಿಲ್ಲಿ 1 ಅರಿಶಿಣ ಕೊಂಬನ್ನು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಲ್ಲಲ್ಲಿ ಹಿಟ್ಟು ಹಾಕಿಸ್ಕೊಂಡು ಬರಬೇಕು. ನೀವು ಮಿಕ್ಸಿಯಲ್ಲಿ ಮಾಡಿದರೆ ಇದು ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನು ಮಿಲ್ಲಲ್ಲಿ ಹಾಕಿಸ್ಕೊಂಬಂದು ಇಟ್ಟಿದ್ದೀನಿ. ತುಂಬಾ ನಾರಿನಾಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವಾಗ ರೊಟ್ಟಿಯನ್ನು ಮಾಡ್ತಿದ್ದೀನಿ. ಈ ಬೌಲಲ್ಲಿ ನಾನು 2 ಬೌಲ್ನಷ್ಟು ನಾನು ಹಿಟ್ಟನ್ನು ಹಾಕಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಗ್ಯಾಸ್ ಮೇಲೆ ಕಾಯಿಸ್ಕೋಬೇಕು. ಇದೇ ತರಹದ ಯಾವುದೇ ರೀತಿ ರೊಟ್ಟಿಯನ್ನು ತಟ್ಟದೆ ನೀವು ಲಟ್ಟಿಸಿ ಮಾಡಿ ನೋಡಿ. ತುಂಬಾ ಟೇಸ್ಟಾಗಿ, ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಈ ಥರ ಬಿಸಿಯಾದ ನೀರನ್ನು ಇದಕ್ಕೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಇದಕ್ಕೆ ನಾವು ಜಿಗಿಟ್ ಹಾಕೋದು ಅಂತ ಹೇಳ್ತೀವಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು. ಹಾಗೆ 1 ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಬೋದು. ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಬೋದು, ಇಲ್ಲವಾದರೆ ಬಿಡ್ಬೋದು. ನಾವು ಮಿಲ್ ಮಾಡಿಸೋ ಮುಂದೆ 1 ಅರಿಶಿಣ ಕೊಂಬವನ್ನು ನಾನಿಲ್ಲಿ ಸೇರಿಸಿದ್ದೆ. ಈ ಥರ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನೀವು ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ನಾವು ಉದ್ದಿನಬೇಳೆ ಎಲ್ಲ ಅಕ್ಕಿಯನ್ನು ಹಾಕಿರ್ತೇವಲ್ಲ, ಸ್ವಲ್ಪ ಆಮೇಲೆ ಮೆತ್ತಗಾಗುತ್ತೆ. ಸ್ವಲ್ಪ ಗಟ್ಟಿಯಾಗಿ ನಾವು ಇವಾಗಲೇ ನಾದ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಮಾಡಲಿಕ್ಕೆ. ಉತ್ತರ ಕರ್ನಾಟಕದ ಸಂಕ್ರಾಂತಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಸಜ್ಜೆ ರೊಟ್ಟಿಯನ್ನು ನೀವು ಒಂದ್ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು. ಇವಾಗ ಈ ಎಲ್ಲ ಹಿಟ್ಟನ್ನು ನಾನು ಕಲಿಸಿ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಹಂಚನ್ನು ಕಾಯಿಸಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಈ ರೊಟ್ಟಿಗೆ ಎಳ್ಳನ್ನು ಹಾಕ್ತಿದ್ದೀನಿ. ಕರಿ ಎಳ್ಳನ್ನು ಹಾಕಿ ನಾನಿಲ್ಲಿ ಇವತ್ತು ರೊಟ್ಟಿಯನ್ನು ಮಾಡ್ತಿದ್ದೀನಿ. ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾನು ಈ ಸಜ್ಜೆ ರೊಟ್ಟಿಗೆ ಎಳ್ಳನ್ನು ಹಾಕಿ ಮಾಡ್ತಿದ್ದೀನಿ. ಇದನ್ನು ತುಂಬಾ ಈಸಿಯಾಗಿ ನೀವು ರೊಟ್ಟಿಯನ್ನು ತಟ್ಟದೆ ಲಟ್ಟಿಸಿ ಮಾಡಿ ನೋಡಿ. ನೀವು 1 ರೊಟ್ಟಿ ತಟ್ಟುವ ಸಮಯದಲ್ಲಿ 3 ರೊಟ್ಟಿಯನ್ನು ನೀವು ಲಟ್ಟಿಸಿ ಮಾಡ್ಬೋದು. ಅಷ್ಟು ಸ್ಪೀಡಾಗಿ, ಅಷ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿಯಾಗಿ ಹರಿಯುವಂಥ ಚಾನ್ಸೇ ಇಲ್ಲ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಸಜ್ಜೆ ರೊಟ್ಟಿ. ತುಂಬಾ ಬೇಗ ಮಾಡ್ಕೋಬೋದು. ನಾನು ಈ ಮೆಜರ್ಮೆಂಟಲ್ಲಿ ಒಂದು 10ರಿಂದ 15 ಸಜ್ಜೆ ರೊಟ್ಟಿ ಆಗಿದೆ. ನಿಮಗೆ ಯಾವ ರೀತಿ ದಪ್ಪ ಅಥವಾ ತೆಳ್ಳಗ ಬೇಕು ನೋಡಿಕೊಂಡು ನೀವು ಮಾಡ್ಕೋಬೋದು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ರೊಟ್ಟಿ ಉದ್ದುವ ಈ ಲೆತ್ತೆ ಹಿಡಿಗೆ ಹೇಗೆ ಕವರನ್ನು ಸುತ್ತಬೋದು ಅಂಥೇಳಿ ನಾನು ಜೋಳದ ರೊಟ್ಟಿ ರೆಸಿಪಿಯಲ್ಲಿ ನಾನಿಲ್ಲಿ ಹೇಳಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಇವಾಗ ಸಜ್ಜೆ ರೊಟ್ಟಿ ರೆಡಿಯಾಗಿದೆ. ನಾವು ಇವಾಗ ತೆವೆ ಮೇಲೆ ಹಾಕ್ಕೊಂಡು ಕಾಟನ್ ಬಟ್ಟೆಯಲ್ಲಿ ನಾನು ನೀರನ್ನು ಹಚ್ತಾ ಹೋಗಬೇಕು. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೊಟ್ಟಿಯನ್ನು ಬೇಯಿಸಬೇಕು. ಹೈ ಫ್ಲೇಮಲ್ಲಿಟ್ಟರೆ ರೊಟ್ಟಿ ಹೊತ್ತೋಗುತ್ತೆ. ಜೋಳದ ರೊಟ್ಟಿಗಾದರೆ ಹೈ ಫ್ಲೇಮಲ್ಲಿ ಇಡಬೇಕು. ಈ ಸಜ್ಜೆ ರೊಟ್ಟಿ ತುಂಬಾ ಕ್ರಿಸ್ಪಿಯಾಗಿದ್ದರೆ ತುಂಬಾ ಟೇಸ್ಟಾಗಿರುತ್ತೆ. ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಹೋಳಿಗೆ ರೆಸಿಪಿಯನ್ನು ನಾನಿಲ್ಲಿ ಮಾಡಿದ್ದೀನಿ. ಅದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೀವು ಯಾರು ಬೇಕೋ ನೋಡ್ಕೋಬೋದು. ಇವಾಗ ಈ ಸಜ್ಜೆ ರೊಟ್ಟಿ ರೆಡಿಯಾಗಿದೆ. ತುಂಬಾ ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಈ ಥರ ಎಳ್ಳನ್ನು ಹಚ್ಚಿ ನೀವು ಒಂದ್ಸಲ ಇದೇ ರೀತಿಯಾಗಿ ಸಂಕ್ರಾಂತಿ ಹಬ್ಬಕ್ಕೆ ಈ ಸಜ್ಜೆ ರೊಟ್ಟಿಯನ್ನು ಮಾಡಿ ನೋಡಿ. ತುಂಬಾ ಈಸಿ ಮೆಥಡಲ್ಲಿ ನಾನಿಲ್ಲಿ ಹೇಳಿದ್ದೀನಿ. ಈ ಥರ ಉತ್ತಾ ಹೋದರೆ ಯಾವುದೇ ರೀತಿಯಾಗಿ ಕಟ್ಟಾಗೋ ಚಾನ್ಸಸ್ಸೇ ಇಲ್ಲ. ಹೊಸಬ್ರಿಗೆ ಕಲಿಯೋಕ್ಕಂತೂ ತುಂಬಾ ಈಸಿ ಈ ಥರ ಲಟ್ಟಿಸಿ ಮಾಡಿದರೆ. ನಾವು ಈ ರೊಟ್ಟಿಯ ಎಡ್ಜಸ್ಸನ್ನು ಉತ್ತಾ ಹೋಗಬೇಕು. ಈ ಥರ ಉತ್ತಾ ಹೋದರೆ ರೊಟ್ಟಿ ತಾನಾಗೇ ದೊಡ್ಡದಾಗುತ್ತೆ. ನೀವು ಮಧ್ಯೆ ಉದ್ದಿದ್ರೆ ರೊಟ್ಟಿ ಕಟ್ಟಾಗೋ ಚಾನ್ಸಸ್ ಇದೆ. ಈ ಥರ ಎಡ್ಜಸ್ ಎಲ್ಲ ಉತ್ತಾ ಹೋಗಬೇಕು. ಈ ಥರ ಅಂಚನ್ನು ಉತ್ತಾ ಹೋದರೆ ರೊಟ್ಟಿ ನೋಡಿ ತಾನಾಗೇ ದೊಡ್ಡದಾಗುತ್ತೆ. ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕಿ
ಈ ಥರ ಮಾಡ್ತಾ ಇರಬೇಕು. ಹೊಸಬ್ರಿಗಂತೂ ಕಲಿಯೋಕ್ಕೆ ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಇದೇ ತರಹ ಸಜ್ಜೆ ರೊಟ್ಟಿಯನ್ನು ಮಾಡಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿ. ಯಾವ ಥರ ನೀವು ತಳ್ಳಗೆ ಮಾಡ್ತಿರಲ್ಲ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಕುರುಮ್ ಅಂತ ಬರುತ್ತೆ ರೊಟ್ಟೆ. ಎಳ್ಳನ್ನು ಹಚ್ಚಿ ಮಾಡಿದರೆ ತಿನ್ನಲಿಕ್ಕೂ ತುಂಬಾ ಟೇಸ್ಟು. ನೋಡಿ ಇವಾಗ ರೆಡಿಯಾಗಿದೆ. ಇದನ್ನು ಬಿಸಿಯಾದ ಹಂಚಿನಲ್ಲಿ ನಾನು ಹಾಕ್ತೀನಿ. 2 ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೀರನ್ನು ಹಚ್ಚಿ. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಆವಾಗ ನಾವು ಮಾಡುವಂಥ ಹೊಸ ವಿಡಿಯೋಗಳ ನೀವೇ ಮೊದಲು ನೋಡ್ಬೋದು. ಈ ಥರ ಕ್ರಿಸ್ಪಿಯಾಗಿ ನಾವು ಮಾಡ್ತಿದ್ದೀವಿ. ನಿಮಗೆ ಮೆತ್ತಗೆ ಬೇಕಾದರೆ ನಾವು ತೋರಿಸಿದ ಮೆಜರ್ಮೆಂಟಲ್ಲಿ ಅಕ್ಕಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ರೊಟ್ಟಿ ಸ್ಮೂತಾಗಿ ಬರುತ್ತೆ. ಇವಾಗ ರೆಡಿಯಾಗಿದೆ ಸಂಕ್ರಾಂತಿ ಸ್ಪೆಷಲ್ ಸಜ್ಜೆ ರೊಟ್ಟಿ. ನೀವು ಒಂದ್ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಮತ್ತೆ ಉತ್ತರ ಕರ್ನಾಟಕದ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅನ್ನದಾತೋ ಸುಖೀ ಭವ. ಥ್ಯಾಂಕ್ ಯು.